ನ್ಯೂಸ್ ಬ್ಲಾಸ್ಟ್ಗೆ ಸ್ವಾಗತ. ನಾನು ಲಕ್ಷ್ಮಿ ಮೈಸೂರು. ಮುನಿಸು ಮರೆತಂತಹ ಮುಂಗಾರು, ವರುಣನ ಆರ್ಭಟ ಜೋರಾಗಿದೆ. ಮುಂಗಾರು ಕೈಕೊಟ್ಟು ಸಾಕಷ್ಟು ಕಷ್ಟ ಆಗಿತ್ತು. ಇದೀಗ ಮುಂಗಾರು ಮಳೆ ಚುರುಕುಗೊಂಡಿದೆ. ಮುನಿಸು ಮರೆತಿರುವಂತಹ ಮುಂಗಾರು, ವರುಣನ ಆರ್ಭಟ ಈಗ ಜೋರಾಗಿದೆ. ಮುಂಗಾರು ಕೈಕೊಟ್ಟು ನೊಂದಿದ್ದಂತಹ ಮಂದಿಗೆ ಇದು ಸಿಹಿ ಸುದ್ದಿ. ಇಂದಿನಿಂದ ರಾಜ್ಯಾದ್ಯಂತ ಆರ್ಭಟಿಸಲಿದ್ದಾನೆ ವರುಣದೇವ. ರಾತ್ರಿ ಕೂಡ ಕೆಲವೆಡೆ ಧಾರಾಕಾರವಾಗಿ ಮಳೆ ಸುರಿದಿದೆ. ಇನ್ನು ಮುಗಿಲು ನೋಡ್ತಾ ಇದ್ದಂತಹ ರೈತರ ಮುಖದಲ್ಲಿ ಈಗ ಮಂದಹಾಸ ಮೂಡಿರುವಂಥದ್ದು. ಮಳೆಗಾಗಿ ಕಾಯ್ತಾ ಇದ್ದಂತಹ ರೈತರಿಗೆ ಈಗ ಖುಷಿ ವಿಚಾರ. ರಾಜ್ಯಾದ್ಯಂತ ಮತ್ತೆ ಈಗ ಕೃಷಿ ಚಟುವಟಿಕೆ ಗರಿಗೆದರಿದೆ. ಮಲೆನಾಡು, ಕರಾವಳಿ ಜಿಲ್ಲೆಗಳಲ್ಲಿ ಮುಂಗಾರು ಚುರುಕುಗೊಂಡಿದೆ. ಇನ್ನು ಕೊನೆಗೂ ಕೂಡ ವರುಣ ಕೃಪೆ ತೋರಿಸಿ ಕಂಡುಬಿಟ್ಟಿರುವಂಥದ್ದು. 3 ದಿನಗಳ ಕಾಲ ಧಾರಾಕಾರವಾಗಿ ಮಳೆ ಸುರಿಯುವಂತಹ ಮುನ್ಸೂಚನೆ ಇದೆ. ಸೋಮವಾರದವರೆಗೂ ಕೂಡ ರಣಭೀಕರ ಮಳೆ ಅಂತ IMD ಈಗ ತಿಳಿಸಿರುವಂಥದ್ದು. ಕರಾವಳಿ, ಮಲೆನಾಡಿನ 5 ಜಿಲ್ಲೆಗಳಿಗೆ ಈಗ ಆರೆಂಜ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. 6 ಜಿಲ್ಲೆಗಳಿಗೆ ಭಾರೀ ಮಳೆಯ ಯೆಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಿರುವಂಥದ್ದು 3 ದಿನಗಳ ಕಾಲ. ಇನ್ನು ಮುನಿಸು ಮರೆತಂತಹ ಮುಂಗಾರು, ವರುಣನ ಆರ್ಭಟ ಈಗ ರಾಜ್ಯದಲ್ಲಿ ಜೋರಾಗಿರುವಂಥದ್ದು. ಹಲವೆಡೆ ರಾತ್ರಿಯೇ ಜೋರು ಮಳೆ ಆಗಿದೆ. ಮುಂಗಾರು ಕೈಕೊಟ್ಟು ನೊಂದಿದ್ದಂತಹ ರೈತರಿಗೆ ಇದು ಸಿಹಿ ಸುದ್ದಿ. ಇಂದಿನಿಂದ ರಾಜ್ಯಾದ್ಯಂತ ಆರ್ಭಟಿಸಲಿದ್ದಾನೆ ವರುಣದೇವ. 3 ದಿನಗಳ ಕಾಲ ರಾಜ್ಯದಲ್ಲಿ ಧಾರಾಕಾರವಾಗಿ ಮಳೆ ಸುರಿಯಲಿದೆ. ರಾತ್ರಿ ಕೂಡ ಕೆಲವೆಡೆ ಧಾರಾಕಾರವಾಗಿ ಮಳೆ ಸುರಿದಿರುವಂಥದ್ದು. ಮುಗಿಲು ನೋಡ್ತಾ ಇದ್ದ ರೈತರ ಮುಖದಲ್ಲಿ ಈಗ ಮಂದಹಾಸವನ್ನ ಮೂಡಿಸಿರುವಂಥದ್ದು ಈ ಮಳೆಗಾಗಿ ರೈತರು ಸಾಕಷ್ಟು ಪೂಜೆಯ ಮೊರೆ ಹೋಗಿದ್ರು. ಇದೀಗ ನೋಡಿ 3 ದಿನಗಳ ಕಾಲ ಧಾರಾಕಾರವಾಗಿ ಮಳೆಯಾಗುವಂತಹ ಸಾಧ್ಯತೆ ಇದೆ. ಮಲೆನಾಡು, ಕರಾವಳಿ ಜಿಲ್ಲೆಗಳಲ್ಲಿ ಮುಂಗಾರು ಈಗ ಚುರುಕುಗೊಂಡಿದ್ದು ಆರೆಂಜ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಕೊನೆಗೂ ಕೂಡ ಕರುಣೆ ತೋರಿಸಿ ಕಣ್ಬಿಟ್ಟಿದ್ದಾನೆ ಮಳೆರಾಯ. 3 ದಿನಗಳ ಕಾಲ ಧಾರಾಕಾರವಾಗಿ ಮಳೆಯಾಗುವಂತಹ ಮುನ್ಸೂಚನೆ ಇದೆ. ರಾಜ್ಯದಲ್ಲಿ 3 ದಿನ ವಿಪರೀತ ಮಳೆ ಆಗುತ್ತೆ. ಸೋಮವಾರದವರೆಗೂ ಕೂಡ ಮಳೆ ಆಗುತ್ತೆ ಅಂತ ಈಗ ಇಲಾಖೆ ತಿಳಿಸಿರುವಂಥದ್ದು. ಏನು ಇಂದು ಭಾರಿ ಮಳೆ, ಎಲ್ಲಿ ಯಾವ ಅಲರ್ಟ್ ಅಂತ ನೋಡೋದಾದ್ರೆ ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಉಡುಪಿಯಲ್ಲಿ ಭಾರೀ ಮಳೆಯಾಗಲಿದ್ದು ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಉಡುಪಿಯಲ್ಲಿ ಆರೆಂಜ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಶಿವಮೊಗ್ಗ, ಚಿಕ್ಕಮಗಳೂರಿಗೂ ಕೂಡ ಭಾರೀ ಮಳೆ ಇದ್ದು ಆರೆಂಜ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿರುವಂಥದ್ದು. ಇನ್ನು ಬೆಳಗಾವಿ, ಗದಗ, ಧಾರವಾಡ, ಹಾವೇರಿ ಅಲ್ಲಿ ಭಾರೀ ಮಳೆ ಇರುವಂಥದ್ದು. ಹಾಗಾಗಿ ಯೆಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಿದ್ದು ಕೊಡಗು, ಹಾಸನ ಜಿಲ್ಲೆಗಳಿಗೂ ಕೂಡ ಭಾರೀ ಮಳೆ ಆಗಲಿದೆ. ಹಾಗಾಗಿ ಅಲ್ಲೂ ಕೂಡ ಯೆಲ್ಲೋ ಅಲರ್ಟ್ ಅನ್ನ ಮಾಡಲಾಗಿದೆ. ಬೆಳಗಾವಿ, ಗದಗ, ಧಾರವಾಡ, ಹಾವೇರಿ ಭಾರೀ ಮಳೆ ಆಗ್ತಾ ಇದ್ದು ಯೆಲ್ಲೋ ಅಲರ್ಟ್ ಅನ್ನ ಮಾಡಲಾಗಿದೆ. ಇನ್ನು ಕೊಡಗು ಭಾಗದಲ್ಲೂ ಕೂಡ, ಕೊಡಗು, ಹಾಸನ ಜಿಲ್ಲೆಗಳಲ್ಲೂ ಕೂಡ ಮಳೆ ಆಗಲಿದ್ದು ಈಗ ಯೆಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಉಡುಪಿಯಲ್ಲಿ ಇನ್ನು ಆರೆಂಜ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಶಿವಮೊಗ್ಗ, ಚಿಕ್ಕಮಗಳೂರಿನಲ್ಲಿ ಭಾರೀ ಮಳೆ ಇರುವಂತಹ ಕಾರಣ ಆರೆಂಜ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ನೋಡಿ, ರಾಜ್ಯಾದ್ಯಂತ 3 ದಿನಗಳ ಕಾಲ ಭಾರೀ ಮಳೆಯಾಗಲಿದೆ. ಯಾರೆಲ್ಲ ರೈತರು ಮಳೆಗಾಗಿ ಕಾಯ್ತಾ ಇದ್ರು ಅವರಿಗೆ ಇದು ಒಂಥರ ಖುಷಿ ವಿಚಾರ. 3 ದಿನಗಳ ಕಾಲ ವಿಪರೀತ ಮಳೆ ಆಗಲಿರುವಂಥದ್ದು. ಕರಾವಳಿ, ಮಲೆನಾಡಿನ 5 ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿರುವಂಥದ್ದು. 6 ಜಿಲ್ಲೆಗಳಲ್ಲಿ ಭಾರೀ ಮಳೆಯ ಒಂದು ಯೆಲ್ಲೋ ಅಲರ್ಟ್ ಅನ್ನ ಕೂಡ ಘೋಷಣೆ ಮಾಡಲಾಗಿದೆ. ಈಗ ರಾಜ್ಯಾದ್ಯಂತ ಮುಂಗಾರು ಮಳೆ ಚುರುಕುಗೊಂಡಿದೆ. 3 ದಿನಗಳ ಕಾಲ ಮುಂಗಾರು ಮಳೆ ಆಗಲಿರುವಂಥದ್ದು. ಅಂದರೆ ರಾಜ್ಯದಲ್ಲಿ ಹಲವೆಡೆ ಮಳೆ ಆಗಲಿದೆ. ರಾತ್ರಿಯೂ ಕೂಡ ಕೆಲವೆಡೆ ಧಾರಾಕಾರವಾಗಿ ಮಳೆ ಸುರಿದಿದೆ. ಇನ್ನು 3 ದಿನಗಳ ಕಾಲ ಅಂದರೆ ಸೋಮವಾರದವರೆಗೂ ಕೂಡ ಮಳೆ ಆಗಲಿದೆ ರಾಜ್ಯದಲ್ಲಿ. ಇದರಿಂದ ರೈತರಿಗೆ ಖುಷಿ ವಿಚಾರ. ಯಾಕಂದರೆ ರೈತರು ಮಳೆಗಾಗಿ ಸಾಕಷ್ಟು ಪೂಜೆಗಳನ್ನು ಮಾಡಿದರು, ವಿಶೇಷ ಪೂಜೆಗಳನ್ನು ಮಾಡಿದರು. ಇದೀಗ ವರುಣದೇವ ಕೃಪೆ ತೋರಿಸಿದ್ದು ರಾಜ್ಯದಲ್ಲಿ 3 ದಿನಗಳ ಕಾಲ ಮಳೆ ಆಗಲಿದೆ. ಮಳೆ ಆಗುವಂತಹ ಪರಿಣಾಮವಾಗಿ ರಾಜ್ಯದಲ್ಲಿ ಕೃಷಿ ಚಟುವಟಿಕೆ ಮತ್ತೆ ಗರಿಗೆದರಲಿದೆ. ಕೃಷಿ ಮಾಡಲು ರೈತರು ಕಾಯ್ತಾ ಇದ್ರು, ಮಳೆ ಬರಲಿ ಅನ್ನುವಂಥ ಒಂದು ನಿರೀಕ್ಷೆಯಲ್ಲಿ ಕಾಯ್ತಾ ಇದ್ರು. ಈ ಬಾರಿ ವಾಡಿಕೆಗಿಂತ ಕಡಿಮೆ ಮಳೆ ಆಗಿದೆ. ಹಾಗಾಗಿ ರೈತರು
ಆಕಾಶ ನೋಡ್ತಾ ಯೋಚನೆ ಕೂತ್ಬಿಟ್ಟಿದ್ರು, ಏನಪ್ಪ ಮಾಡೋದು, ಮಳೆ ಬರಲಿಲ್ಲ ಅಂದರೆ ಹೇಗಪ್ಪ ಅಂತ. ಈಗ ಸದ್ಯ 3 ದಿನಗಳ ಕಾಲ ಮಳೆ ಆಗಲಿದೆ. ರೈತರಿಗೆ ಇದು ಖುಷಿಯನ್ನು ತಂದಿರುವಂಥದ್ದು. ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಉಡುಪಿಯಲ್ಲಿ ಮಳೆ ಆಗಲಿದೆ. ಹಾಗಾಗಿ ಅಲ್ಲಿ ಆರೆಂಜ್ ಅಲರ್ಟನ್ನು ಮಾಡಿರುವಂಥದ್ದು. ಶಿವಮೊಗ್ಗ, ಚಿಕ್ಕಮಗಳೂರಿನಲ್ಲೂ ಕೂಡ ಭಾರೀ ಮಳೆ ಆಗಲಿದೆ. ಅದಕ್ಕೆ ಅಲ್ಲೂ ಕೂಡ ಆರೆಂಜ್ ಅಲರ್ಟನ್ನು ಘೋಷಣೆ ಮಾಡಲಾಗಿದೆ. ಬೆಳಗಾವಿ, ಗದಗ, ಕೊಡಗು, ಹಾಸನ ಜಿಲ್ಲೆಗಳಿಗೆ ಮಳೆ ಆಗುತ್ತೆ. ಹಾಗಾಗಿ ಯೆಲ್ಲೋ ಅಲರ್ಟನ್ನು ಅಲ್ಲಿ ಕೂಡ ಘೋಷಣೆ ಮಾಡಲಾಗಿದೆ. ಏನು ರಾಜ್ಯದಲ್ಲಿ ಇದೀಗ ಮುಂಗಾರು ಮಳೆ ಚುರುಕುಗೊಂಡಿದೆ. ಕೊನೆಗೂ ಕೂಡ ಮುನಿಸು ಮರೆತು ರಾಜ್ಯಕ್ಕೆ ವರುಣಾದೇವ ಆಗಮಿಸಿದ್ದಾನೆ. 3 ದಿನಗಳ ಕಾಲ ಮಳೆ ಆಗಲಿದೆ. ನಿನ್ನೆಯೂ ಕೂಡ ಕೆಲವೆಡೆ ಮಳೆ ಆಯಿತು. ರಾತ್ರಿಯೂ ಕೂಡ ಧಾರಾಕಾರವಾಗಿ ಮಳೆ ಸುರಿದಿದೆ. ಇನ್ನು 3 ದಿನಗಳ ಕಾಲ ಅಂದರೆ ನಾಳೆ ನಾಡಿದ್ದು 3 ದಿನಗಳ ಕಾಲ ಮಳೆ ಆಗಲಿದೆ ರಾಜ್ಯದಲ್ಲಿ. ಕೊನೆಗೂ ಕೂಡ ಕರುಣೆ ತೋರಿಸಿದ್ದಾನೆ ಮಳೆರಾಯ.